ಬಿಜೆಪಿಯಿಂದ ಆಫರ್ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇದಾದ ಬಳಿಕ ಕಾಂಗ್ರೆಸ್ನಲ್ಲೂ ಸಂಚಲನ ಕಾರಣ ಆಗ್ತದೆ, ಬಿಜೆಪಿಯಲ್ಲೂ ಸಂಚಲನ ಕಾರಣ ಆಗ್ತಿದೆ. ಪಕ್ಷ ನಿಷ್ಠೆಗಾಗಿ ಜೈಲಿಗೆ ಹೋಗೋದಕ್ಕೆ ಸಿದ್ಧ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರಂತೆ. ಅವತ್ತು ಸಮಯ ನೋಡಿ ಮಾತಿನ ದಾಳವನ್ನ ಈ ಮೂಲಕ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗ್ತಿದೆ. ಏನೇ ಆದ್ರೂ ನಾನು ಪಕ್ಷನಿಷ್ಠ ಎಂಬ ಸಂದೇಶವನ್ನ ಡಿಕೆ ಶಿವಕುಮಾರ್ ರವಾನಿಸಿದ್ದಾರೆ. ಪಕ್ಷಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಸ್ಪಷ್ಟ ಸಂದೇಶ ರವಾನೆ. ಕುರ್ಚಿ ಕಿತ್ತಾಟ ತಾರಕಕ್ಕೇರಿರೋ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ. ಒಂದ್ ರೀತಿ ಅದು ಕಾಷ್ಟ ಮೌನ. ಆ ಕಾಷ್ಟ ಮೌನ ಪ್ಲಸ್ ಪಕ್ಷನಿಷ್ಠೆಯ ದಾಳ, ಪಕ್ಷನಿಷ್ಠೆ ಅನ್ನೋ ಜಪ ಮಾಡ್ತಿದ್ದಾರೆ. ಆ ಮೂಲಕ ಹೈಕಮಾಂಡ್ಗೆ ನೆನಪಿಸ್ಕೊಡ್ತಿದ್ದಾರೆ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಬೇಡ, ಈಗ ನೀವು ಡೆಪ್ಟಿ ಸಿಎಂ ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಏನ್ ಮಾಡ್ತೀರಿ? ಪಕ್ಷದ ನಿಷ್ಠೆ, ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನ್ ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನನಗೆ ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಬೇಡ, ಈಗ ನೀವು ಡೆಪ್ಟಿ ಸಿಎಂ ಆಯ್ತೀರಾ. ಡೀಟೇಲ್ಸ್ ಕೊಡ್ತಾರೆ ರವೀಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಡಿಕೆ ಶಿವಕುಮಾರ್ ಅವರು ಪಕ್ಷನಿಷ್ಠೆ ಅನ್ನೋ ಜಪವನ್ನು ಮಾಡೋದ್ರ ಮೂಲಕ ಉಳಿದ ಎಲ್ಲರಿಗಿಂತ ನನ್ನ ಪಕ್ಷ ನಿಷ್ಠೆ ಅನ್ನೋದು ಯಾರಿಗೂ ತೂಕಕ್ಕೂ ಬರಲ್ಲ, ಆಮೇಲೆ ಎಲ್ರಿಗಿಂತ ಹೆಚ್ಚು ಅದು ಅನ್ನೋದನ್ನ ಹೇಳೋ ಪ್ರಯತ್ನವನ್ನ ಅವಕಾಶ ಸಿಕ್ಕಾಗ್ಲೆಲ್ಲ ಮಾಡ್ದಂಗೆ ಕಾಣಿಸ್ತಿದೆ. ರವೀಶ್ ಅಂತ ಖಂಡಿತವಾಗಿ ಕೂಡ ಡಿಕೆ ಶಿವಕುಮಾರ್ ಅವರು ಈ ಒಂದು ಆಫರ್ ವಿಚಾರವನ್ನ ಇದೇ ಮೊದಲೇನಲ್ಲ, ಈ ಹಿಂದೂ ಕೂಡ ಡಿಕೆ ಶಿವಕುಮಾರ್ ಅವರು ಆಫರ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದರೆ ಇತ್ತೀಚೆಗೆ ಕಳೆದ ಒಂದು ತಿಂಗಳಿಂದ ಈಚೆಗೆ ಡಿಕೆ ಶಿವಕುಮಾರ್ ಆಡುವಂತಹ ಮಾತುಗಳು ಜೊತೆಗೆ ಆಗ್ತಾ ಇರ್ತಕ್ಕಂಥ ತಾಳಿಯೋ ಅಥವಾ ಬೇರೇನೋ ಪ್ಲಾನೋ ಗೊತ್ತಿಲ್ಲ, ಆದ್ರೆ ಈ ರೀತಿಯ ಲಿಂಕ್ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಇದು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಿನ್ನೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನ ಹೇಳಿದ್ದಾರೆ, ಮತ್ತೆ ನೆನಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ನನ್ನ ಪಕ್ಷನಿಷ್ಠೆ ಎಷ್ಟರ ಮಟ್ಟಿಗೆ ಇತ್ತು ಆ ಸಂದರ್ಭದಲ್ಲಿ. ನನಗೆ ಒಂದ್ ಕಡೆ ಆಫರ್ ಡಿಸಿಎಂ ಮಾಡ್ತಾರೆ, ಆಫರ್ ಕೊಡ್ತಾರೆ, ಇನ್ನೊಂದ್ ಕಡೆ ಜೈಲ್ಗೆ ಹೋಗ್ಬೇಕು ಅನ್ನೋ ಆಫರ್ ಕೊಡ್ತಾರೆ. ನಾನು ಜೈಲ್ಗೆ ಹೋಗೋದನ್ನ ಪಕ್ಷಕ್ಕಾಗಿ ನಾನು ತೆಗೆದುಕೊಂಡೆ ಅನ್ನೋದನ್ನ ನೆನಪಿಸ್ತಾ ಇದ್ದಾರೆ. ಹಾಗಾಗಿ ಇಂತಹ ಸನ್ನಿವೇಶದಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಈ ರೀತಿಯ ಬೆಳವಣಿಗೆಗಳ ಸನ್ನಿವೇಶದಲ್ಲಿ ಡಿಕೆ ಶಿವಕುಮಾರ್ ಅವರ ಈ ನೆನಪಿಸುವಂತಹ ಮಾತು ಜೊತೆಗೆ ಪಕ್ಷನಿಷ್ಠೆಯ ಮಾತು ಸಾಕಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ನೆನಪಿಸುವಂತಹ ಪ್ರಕ್ರಿಯೆಯನ್ನ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರು ಎಷ್ಟರ ಮಟ್ಟಿಗೆ ಸ್ವೀಕಾರ ಮಾಡ್ತಾರೆ ಮತ್ತು ಇಲ್ಲಿರ್ತಕ್ಕಂಥ ಬೆಳವಣಿಗೆಗಳಿಗೆ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮಮತಾ, ಧನ್ಯವಾದ ರವೀಶ್ ತಮ್ಮ ಮಾಹಿತಿಗಾಗಿ.